ನಮಸ್ಕಾರ ವೀಕ್ಷಕರೇ, RRR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಂಗಳೂರಿನ ಹೃದಯ ಭಾಗವಾದ KR ಮಾರ್ಕೆಟ್ ಅಲ್ಲಿ ಇದ್ದೀನಿ. KR ಮಾರ್ಕೆಟ್ ಅನ್ನು 1928ರಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಸ್ಥಾಪನೆ ಮಾಡ್ತಾರೆ. ಸರಿ ಸುಮಾರು 97 ವರ್ಷಗಳ ಇತಿಹಾಸ ಇದೆ ಈ ಫ್ಲವರ್ ಮಾರ್ಕೆಟ್ಗೆ. 1 ಕೋಟಿಯ ಟರ್ನ್ ಓವರ್ ಇದೆ. 20,000 ಮೆಟ್ರಿಕ್ ಟನ್ ಹೂಗಳ ವ್ಯಾಪಾರ ಆಗುತ್ತೆ ಇಲ್ಲಿ. ಎಷ್ಟು ವರ್ಷದಿಂದ ತಾವು ಹೂವಿನ ವ್ಯಾಪಾರ ಮಾಡ್ತಿದ್ದೀರಾ ಅಣ್ಣ? ನಾವು 25 ಇಯರ್ಸ್ ಇಂದ ಮಾಡ್ತಾ ಇದೀವಿ. ಹೌದಾ? ಈ ಹೂಗಳು ಎಷ್ಟು ದಿವಸ ಇಡ್ಬೋದು? ಇದು 1 ವೀಕ್ ಇಡೋ ಅಂತ ಹೂವು ಇದು. 1 ವೀಕ್ ಇಡ್ಬೋದಾ ಈ ಹೂವುಗಳು? 1 ವಾರ ಇಡ್ಬೋದು. ಎಷ್ಟೊತ್ತಿಗೆ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಅಣ್ಣ? ಇಲ್ಲಿ 12:30 ಸ್ಟಾರ್ಟ್ ಆಗುತ್ತೆ ನೈಟ್ 12:30 ಬೆಳಗ್ಗೆ ಗಂಟ ನಿದ್ದೆಗೆಟ್ಟು ನೀವು ವ್ಯಾಪಾರದಲ್ಲಿ ಇರ್ತೀರಾ? ಹೌದೌದು. ಹೌದಾ? 9 ಗಂಟೆಗೆ ಕ್ಲೋಸ್ ಮಾಡ್ಬೇಕಿದು. ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ? 25 ವರ್ಷ ಆಯ್ತು. 25 ವರ್ಷದಿಂದ ಇದೇ ವ್ಯವಹಾರದಲ್ಲಿ ಇದ್ದೀರಾ? ಹೌದು. ಹಾಗಾದ್ರೆ ಲಾಸು ಪ್ರಾಫಿಟ್ ಎಲ್ಲ ಕಂಡಿದ್ದೀರಾ ನೀವು? ಎಲ್ಲ ಇದೆ ಎಲ್ಲ ನೋಡಿದ್ದೀರಾ? ಓಕೆ ಅಣ್ಣ, ಈ ಹೂ ಯಾವ್ದು, ಇದ್ರ ಬಗ್ಗೆ ತಾವು ತೋರಿಸ್ಕೊಡಿ ಅಣ್ಣ. ನೋಡಿ, ಇದು ಜರ್ಬರ ಅಂತ. ಇದು ಜರ್ಬರಾನ? ಒಂದು 10 ಹೂವು ಇರ್ತದೆ. ಓಕೆ. ಇದರಲ್ಲಿ ನಿಮ್ಗೆ 6 ಕಲರ್ ಸಿಗುತ್ತೆ. 6 ಕಲರ್ ಸಿಗುತ್ತೆ. ರೇಟ್ ಇವಾಗ ಆಷಾಢ ಮಾಸ ಯಾವ್ದು ಮದುವೆಗಳಿಲ್ಲ, ಶುಭ ಸಮಾರಂಭ ಇಲ್ಲ, ಹಂಗಾಗಿ ಇದು ನಿಮ್ಗೆ ಬರೀ 10 ರೂಪಾಯಿ ಸಿಗ್ತಾ ಇದೆ. 10 ರೂಪಾಯಿ ಸಿಗ್ತಾ ಇದೆ. ಮತ್ತೆ ಬೇರೆ ಟೈಮಲ್ಲಿ ನಿಮ್ಗೆ ಸೀಸನ್ ಅಲ್ಲಿ ಇದು 150 ರೂಪಾಯಿ 200 ರೂಪಾಯಿವರೆಗೂ ಹೋಗುತ್ತೆ. ಸೀಸನ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಮದುವೆ ಸಮಾರಂಭಗಳ ಇದ್ದಾಗ ಒಳ್ಳೆ ಬೆಲೆ ನಿಮ್ಗೆ ಸಿಗುತ್ತೆ. 25 ವರ್ಷದಿಂದ ನೀವು ಸತತ ಇದೇ ಉದ್ಯೋಗದಲ್ಲಿ ನಡೆಸ್ತಾ ಇದ್ದೀರಾ? ಮದುವೆ ಸಮಾರಂಭ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ದೇವರ ಉತ್ಸವಗಳಾಗಿರ್ಬೋದು, ಇಲ್ಲಿನಿಂದ ಹೂಗಳು ಹೋಲ್ಸೇಲ್ ದರದಲ್ಲಿ ಸಿಗ್ತವೆ. ನಾವು ಬೆಚ್ಚನೆ ಮಲಗಿರೋ ಬದಲು ಚುಮ ಚಳಿಯಲ್ಲಿ ಎದ್ದು ಬಂದು ಹೋಲ್ಸೇಲ್ ಅಲ್ಲಿ ರೈತರಿಂದ ವ್ಯಾಪಾರಸ್ಥರಿಂದ ಹೂಗಳನ್ನು ಕೊಂಡ್ರೆ ನಮಗೆ ಲಾಭ ಇರುತ್ತೆ. ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿ ರಿಟೇಲ್ ಅವರು ತಮ್ಮ ಏರಿಯಾಗಳಲ್ಲಿ ವ್ಯಾಪಾರ ಮಾಡ್ತಾರೆ. ಬಗೆ ಹೂಗಳು ಇಲ್ಲಿ ದೊರೆಯುತ್ತವೆ. ಬೇರೆ ರಾಷ್ಟ್ರಗಳಿಂದನೂ ಸಹ ಇಲ್ಲಿ ಬರ್ತವೆ, ಅನ್ಯ ರಾಜ್ಯಗಳಿಂದ ಬರ್ತವೆ. ನಮ್ಮ ಲೋಕಲ್ ದೊಡ್ಡಬಳ್ಳಾಪುರ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲ ಕಡೆಯಿಂದ ಹೂಗಳು ಇಲ್ಲಿ ಬರ್ತವೆ. ರಾತ್ರಿ 1 ಗಂಟೆಯಿಂದ ವ್ಯಾಪಾರ ಶುರು ಆಗುತ್ತೆ, 8 ಗಂಟೆ ಅಂತ ನಡೆಯುತ್ತೆ. ಟೋಟಲ್ ಬಲ್ಕ್ ಹೋಲ್ಸೇಲ್ ಅಲ್ಲಿ ವ್ಯಾಪಾರ ಆಗುತ್ತೆ. ರಾಜು ಅವರ, ನೀವು ಈ ಬಿಸ್ನೆಸ್ ಅಲ್ಲಿ ಯಾವಾಗ್ನಾರ ಇಷ್ಟು ವರ್ಷದಲ್ಲಿ ಒಂದು ಚಾಲೆಂಜ್ ಅನ್ನೋದಂತೂ ಎದುರಿಸಿರ್ಬೋದು, ಅಂದ್ರೆ ನುಕ್ಸಾನ ಮಾಡ್ಕೊಂಡಿರ್ಬೋದು ಅಥವಾ ತುಂಬಾ ಪ್ರಾಫಿಟ್, ಯಾವುದೋ ಒಂದು ಚಾಲೆಂಜ್ ಎದುರಿಸಿದೀರಾ ಅಣ್ಣ? ಒಂದು ಎಕ್ಸಾಂಪಲ್ ಯಾವ್ದನಾರ ಇದೆಯಾ? ಅಂದ್ರೆ ಕೊರೋನಾ ಮುಂಚೆ, ಕೊರೋನಾ ಆದ್ಮೇಲೆ ತುಂಬಾ ಪ್ರಾಬ್ಲಮ್ ಆಯ್ತು. ಹೂವ ಇಲ್ಲಿ ಸೇಲ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಜೀವನಕ್ಕೆ ತೊಂದ್ರೆ ಆಯ್ತು. ಆಮೇಲೆ ಕೊರೋನಾ ಮುಗಿದ್ಮೇಲೆ ಸ್ಟಾರ್ಟಿಂಗ್ ಅವಾಗ ರೇಟ್ ಜಾಸ್ತಿ ಆಯ್ತು. ಯಾಕೆಂದ್ರೆ ಕೊರೋನಾದೆಲ್ಲ ತೋಟದವರು ಮೇಂಟೈನ್ ಮಾಡಕ್ಕಾಗದೆ ಎಲ್ಲ ತೆಗೆದ್ಬಿಟ್ಟಿದ್ರು, ಬಿಸಾಕಿದ್ರು. ಅವಾಗ ಐಟಮ್ಗಳಿಲ್ಲ, ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೀವು ತುಂಬಾ ಸಫರ್ ಆಗಿದ್ದೀರಾ. ಆಗಿತ್ತು, ಅದ್ರಲ್ಲೂ ಹೂ ವ್ಯಾಪಾರ ಅಂದ್ರೆ ಅದ್ರಲ್ಲೇ ಜೀವನ ನಡೆಸ್ಬೇಕು, ಅದ್ರಲ್ಲೇ ಫ್ಯಾಮಿಲಿ ಎಲ್ಲ ನಡೆಸ್ಬೇಕಲ್ಲ. ನೀವು ನಿಜವಾಗ್ಲೂ ಹಣ ತುಂಬಾ ಫೈಟ್ ಮಾಡಿ ಮತ್ತೆ ಈ ಮಟ್ಟಕ್ಕೆ ಅಂದ್ರೆ ಮತ್ತೆ ಸುಧಾರಿಸ್ಕೊಂಡು ಮತ್ತೆ ಈ ವ್ಯಾಪಾರವನ್ನು ನಡೆಸ್ಕೊಂಡಿದ್ದೀರಾ. ತಾವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಒಂದು 20 ವರ್ಷದಿಂದ ಮಾಡ್ತೇವೆ. 20 ವರ್ಷದಿಂದ ಇದೇ ಉದ್ಯೋಗದಲ್ಲಿ ತೊಡಗಿದ್ದೀರಾ. ಯಾವ ಊರು ಅಣ್ಣ ತಮ್ದು? ನಾವು ಇಲ್ಲೇ ಕನಕಪುರ ಅಣ್ಣ, ತಾವುಗಳು ಹೂ ಕೊಂಡ್ಕೊಳ್ಳೋದ ಇಲ್ಲೇ ನೀವೇ ಬೆಳೆದಿರ್ತೀರಾ, ಹೇಗೆ ಅಣ್ಣ? ಇದು ಹೋಲ್ಸೇಲ್ ಮಾರ್ಕೆಟ್ ಇದೆ, ಬೆಳೆದವರು ಇಲ್ಲೇ ಬರ್ತಾರೆ. ಇದು ಹೋಲ್ಸೇಲ್ ಮಾರ್ಕೆಟ್. ರೈತರು ಇದಾರೆ, ಗ್ರೋವರು ಇದಾರೆ, ಮಾರಾಟಗಾರರು ಇದಾರೆ. ಇಲ್ಲಿ ಕೆಲವರು ತಗೊಂಡ್ಬಂದು ಮಾರ್ಕೊಂಡು ಹೋಗ್ತಾರೆ, ಇಲ್ಲಿ ತಗೊಂಡ್ಬಂದು ಹೋಲ್ಸೇಲ್ ಮಾರ್ತಾರೆ, ಅದನ್ನ ತಗೊಂಡ್ತೀವಿ. ಅನ್ಯ ರಾಜ್ಯಗಳಿಂದಾನು ಹೂ ಬರುತ್ತೆ, ಹೊರಗಡೆಯಿಂದಾನು ಬರುತ್ತೆ, ಹೊರಗಡೆ ಹೋಗುತ್ತೆ. ಇಂಡಿಯಾದಿಂದಾನೇ ಬರುತ್ತೆ, ಫಾರಿನಿಂದಾನು ಸಹ ಬರುತ್ತೆ. ಸಾಂಗ್ಲಿಯಿಂದ ಬರುತ್ತೆ. ಮಹಾರಾಷ್ಟ್ರ ಸಾಂಗ್ಲಿ ಎಕ್ಸ್ಪೋರ್ಟ್ ಐಟಮ್ ಅಲ್ಲಿ ಇಲ್ಲೇ ಬರುತ್ತೆ, ಹೋಗುತ್ತೆ. ರೋಸ್ ಎಲ್ಲ ಫಸ್ಟ್ ನಂಬರ್ 1 ರೋಸ್ ಹೋಗುತ್ತೆ ಇಲ್ಲಿಂದ ನಮ್ಗೆ. ಹೌದಾ ಅಣ್ಣ? ಎಷ್ಟು ಬಗೆಯ ರೋಸ್ ಇರ್ಬೋದಣ್ಣ ಅಂದಾಜು? ವೆರೈಟಿ. ಹೌದಾ ಅಣ್ಣ? ತಮ್ಮ ಸಂದರ್ಶನಕ್ಕೆ ತುಂಬಾ ಧನ್ಯವಾದಗಳು. RRR ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ. ಒಳ್ಳೇದಾಗಿ. ಥ್ಯಾಂಕ್ ಯು.
ಹೂವಿನ ರೇಟ್ ಈ ಥರ ಇದೆ. ಗುಲಾಬಿ 15 ಇರೋ ಒಂದು ಬುಕ್ಕೆಗೆ 30 ರೂಪಾಯಿಂದ 50 ರೂಪಾಯಿ. ಹಾರಗಳು 80 ರೂಪಾಯಿಂದ 3000 ಗಂಟನೂ ಇದೆ. ಬಟ್ ನಾವು ಯಾವ ಥರ ಬಾರ್ಗೇನ್ ಮಾಡ್ತೀವಿ ಅದ್ರ ಮೇಲೆ 3000 ಅರ್ಧಕ್ಕೆ ಸಿಕ್ಕುತ್ತೆ, 1000 ರೂಪಾಯಿಗೂ ಸಿಗ್ಬೋದು. ಮಲ್ಲಿಗೆ ಮಳದ ಲೆಕ್ಕ ಈಗ 80 ರೂಪಾಯಿ ನಡೀತಿದೆ. ಹಬ್ಬದ ಟೈಮಲ್ಲಿ 150 ರೂಪಾಯಿನೂ ಇರುತ್ತೆ. ಈ ಥರ ದಾಸವಾಳ ಇರ್ಬೋದು, ಚೆಂಡು ಹೂವು ಇರ್ಬೋದು, ಇವೆಲ್ಲ ಈ ಥರ ರೇಟ್ಗಳು ನಡೀತಿದೆ. ಹಬ್ಬದ ಟೈಮಲ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತವೆ, ನಾವು ನೋಡ್ಕೋಬೇಕು. ಫ್ಲವರ್ ಮಾರ್ಕೆಟ್ಗೆ ಬನ್ನಿ, ಆನಂದಿಸಿ. RRR ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಹ ಆರಿಸಿ ಕಾಮೆಂಟ್ಸ್ ಮಾಡಿ. ನಾನು ಹೊಸ ಸಂಚಿಕೆಯಲ್ಲಿ ಇನ್ನೂ ಹೊಸ ಸಂಚಿಕೆಯನ್ನು ತೋರಿಸಲಿಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ.